ಒಂದ್ ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ನಿನ್ನ ಹತ್ರ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೆ ಕೊಟ್ಟ ಅಧಿಕಾರಿಗಳಿಗೆ ಸರ್ ಕೊಟ್ಟ ಸರ್ ಒಬ್ಬ ಅಧಿಕಾರಿ ಇಷ್ಟು ಬರ್ತಿಲ್ಲ ಸರ್. ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ. ಒಬ್ಬರು ಇಲ್ಲ. ಮೈಕ್ ತಗೊಂಡ್ರೆ ಏನಾದ್ರು ಮಾಡು. ಮೈಕ್ ತಗೋ. ಹೌದು ಸರ್, ನಮ್ಮ ಜಮೀನಲ್ಲಿ ಬೆಳೆದಿರೋ ಸರ್. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ. ಮೂಲಂಗಿ ಬರ್ರಿ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ. ಬರ್ರಿ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ. ನನ್ ಕೆಲಸ ಮಾಡ್ಕೊಡಿ. ಆಫರ್ ಆಯ್ತು. ಬರ್ರಿ ನಿಮ್ಗೆ ಕೆಲಸ ಮಾಡಬೇಕನ್ನೋ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಯಾರು ಕೇಳೋರು ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ದೊಡ್ಡರಿ ಆರೈ ಹೆಸರು ಅವ್ರದ್ದು? ಶಿವಗಿರಿ ವಿಎ. ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವರು ಯಾರೋ ಸರ್ವೇಯರ್, ತಾಲೂಕ್ ಸರ್ವೇಯರು, ಇವರು ಲೋಕಾಯುಕ್ತರೇ ಹೇಳೋಗಿದ್ದಾರೆ ಒಂದು ತಿಂಗಳಲ್ಲಿ ಮಾಡ್ಕೊಡಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತರೇ ಏನ್ ಕೆಲಸ ಕೇಳಿ ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ. ಲಂಚ ಕೊಡಕ್ ಬಂದಿದ್ದೀನಿ ಸರ್. ದುಡ್ಡಿಲ್ಲ ಅಂತ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋದ್ರು ಬರ್ಕೊಟ್ಬಿಡ್ತೀನಿ. ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ್ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ. ಅಷ್ಟನ ಮಾಡ್ಲಿ. ಹಾಳಾಗೋಗಿ ದಾರಿ ಬೇಕು ಅಷ್ಟೇನೆ. ಸರ್ವೇಯರು ಬರ್ತೀನಿ ನಾಳೆ ಬರ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ.